ನಮಸ್ಕಾರ ವೀಕ್ಷಕರೇ, ಪ್ರತಿದಿನದ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲಾದರೂ ಗಿಡಗಳ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಮೆಣಸಿನ್ಕಾಯಿ ಗಿಡ ಫಸ್ಟ್ ಹೂ ಬಿಟ್ಟಿದೆ. ಎಲ್ಲ ಕಡೆ ಚಿಗುರು ಬರ್ತಾ ಇದೆ. ಆ್ಯಕ್ಚುಲಿ 2G ಕಟಿಂಗ್ ಮಾತ್ರ ಮಾಡಿದ್ದೀನಿ, 3G ಕಟಿಂಗ್ ಮಾಡಿಲ್ಲ. ಆಲ್ರೆಡಿ ಚೆನ್ನಾಗಿ ಚಿಗುರು ಬರ್ತೈತಿ. ಬಟ್ ಒಂದು ಕಡೆ ಮಾತ್ರ 3G ಕಟಿಂಗ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಅದರಲ್ಲಿರೋ ಕಪ್ಪಗಾಗ್ತಾ ಇದ್ದಾವೆ ಅದು ಚಿಗುರು. ಆಮೇಲೆ ಇದು ಸೌತೆಕಾಯಿ ಬಳ್ಳಿಲಿ ಮೇಲ್ ಫ್ಲವರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಫೀಮೇಲ್ ಫ್ಲವರ್ಸ್ ಬರ್ತಿರ್ಬೇಕಾದ್ರೆ ನಾನು ಬರೀ ಕೋಲ್ ಅಷ್ಟೇ ಕೊಟ್ಟಿದ್ದೀನಿ. ಮೇಲ್ಗಡೆ ಒಂದು ಅದಕ್ಕೆ ಛತ್ ಟೈಪ್ ಮಾಡಬೇಕು, ಯಾಕಂದ್ರೆ ಅದು ಎಲ್ಲ ಕಡೆ ಹ್ಯಾಂಗ್ ಆಗಬೇಕು ಅಂತಂದರೆ. ಈಗ ಅದನ್ನು ಮಾಡೋ ಕೆಲಸ ಇದೆ. ನೆಕ್ಸ್ಟ್ ಅಂತಂದರೆ 1 ಮಂತ್ ಆದಮೇಲೆ ಮತ್ತೆ ನಾನು ಕರಿಬೇವಿನ ಗಿಡ ಚಿಗುರ್ತಾಯಿದ್ದೆ. ಚಿಗುರ್ತಾ ಇದ್ದಿಲ್ಲ, ಯಾಕಂದ್ರೆ ರೇನಿ ಒಂದು ಸ್ವಲ್ಪನೂ ಬಿಸಿಲು ಇರೋದ್ರಿಂದ ನನ್ನ ಕರಿಬೇವಿನ ಗಿಡ ಚಿಗುರಿದ್ದಿಲ್ಲ. ಈಗ 3 to 4 ಡೇಸ್ನ ಸ್ವಲ್ಪ ಬಿಸಿಲು ಬರೋದ್ರಿಂದ ಫಸ್ಟ್ ಟೈಮ್ ಚಿಗುರ್ತಾ ಇದೆ. ಆಬ್ವಿಯಸ್ಲಿ ಕರಿಬೇವಿನ ಗಿಡಕ್ಕೆ ಎಷ್ಟು ಬಿಸಿಲು ಇರುತ್ತೋ ಅಷ್ಟು ಒಳ್ಳೆ ರೀತಿಲಿ ಅದು ಚಿಗುರು ಹೊಡಿತೈತಿ. ಇನ್ನು ನೆಕ್ಸ್ಟ್ ಅಂತಂದರೆ ಯೆಲ್ಲೋ ಶಂಖಪುಷ್ಪ ನಾನು ಅಂದ್ಕೊಂಡಿದ್ದಿಲ್ಲ ಚಿಗುರುತ್ತಂತೆ. ಯಾಕಂದರೆ 15 ಡೇಸ್ ಮೇಲಾಯಿತು, ಇವಾಗ ಅದು ಚಿಗುರು ಬಿಟ್ಟಿದೆ, ಜರ್ಮಿನೇಟ್ ಆಗಿದೆ. ಐ ಹೋಪ್ ಇದು ಎಲ್ಲೋ ಹೂಗಳನ್ನೇ ಬಿಡಲಿ. ಯಾಕಂತಂದ್ರೆ ಎವ್ರಿ ಟೈಮ್ ನನಗೆ ಮೋಸನೇ ಆಗಿದೆ. ಇದು ಬರೀ ಬ್ಲೂ ಕಲರ್ ಹೂಗಳನ್ನೇ ಬಿಟ್ಟಿತ್ತು. ಇನ್ನು ಇದು ಬೂದುಗುಂಬಳಕಾಯಿ ಫ್ಲವರ್ಸ್. ಇದರಲ್ಲಿ ಫ್ಲವರ್ಸ್ ಏನೋ ಚೆನ್ನಾಗಿ ಆಗ್ತಾ ಇದ್ದಾವೆ. ಬಟ್ ಇನ್ನೇನು ಫೀಮೇಲ್ ಫ್ಲವರೇ ಬಿಡುತ್ತೆ, ನೋಡಬೇಕು. ಇದು ನಂದು DIY ಮನೆಯಲ್ಲೇ ಮಾಡಿರೋ ಪ್ಲ್ಯಾಂಟರ್. ಇದರಲ್ಲಿ ಹ್ಯಾಂಗಿಂಗ್ ಪ್ಲಾಂಟ್ಸ್ ಎಲ್ಲ ಹಾಕಲಿಕ್ಕೆ ಅಂತ ಮಾಡಿದ್ದೀನಿ. ಮೇಲ್ಗಡೆ ಎಲ್ಲ ಪಾರ್ಚುಲಕ ಹೂ, ಇದನ್ನು ಆಮೇಲೆ ಸ್ಟ್ರಿಂಗ್ ಆಫ್ ಬನಾನಾ ಎಲ್ಲ ಬೆಳೆಸಿದ್ದೀನಿ. ಇದು ಮ್ಯಾಕ್ಸಿಮಮ್ ಇಂಡೋರ್ ಪ್ಲಾಂಟ್ಸನ್ನೇ ತಂದಿದ್ದೀನಿ. ಯಾಕಂತಂದರೆ ಅಲ್ಲಿ ಛಾಟ್ ಭಾಳ ಆಗ್ತೈತಿ, ಜಾಸ್ತಿ ಬಿಸಿಲು ಬೀಳಲ್ಲ. ಹಾಗಾಗಿ ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡೂ ಕಡೆ ಸರ್ವೈವ್ ಆಗುವಂಥ ಪ್ಲಾಂಟ್ಸನ್ನ ನಾನು ಈ ಪ್ಲಾಂಟರ್ನಲ್ಲಿ ಹಚ್ಚಿದ್ದೀನಿ. ನಮಸ್ಕಾರ.